ಪ್ರದರ್ಶನ ವೈವಿಧ್ಯತೆಯಿಂದ ಕೂಡಿದೆ. ಇದಲ್ಲದೆ ಜೀವಂತಿಕೆಯನ್ನ ಕೂಡ ಪಡೆದುಕೊಂಡಿದೆ ದಾಲಪಟ, ಕತ್ತಿ ವರಸೆ, ಮುಳ್ಳಿನ ಚಕ್ರ. ದಾಲಪಟ ಎಂಬ ಖಡ್ಗದಿಂದ ತಲೆ ಮೇಲೆ ಕಾಯಿ ಒಡೆಯುವುದು, ಹೊಟ್ಟೆ ಮೇಲೆ ಸೌತೆಕಾಯಿ ಕತ್ತರಿಸುವುದು ಮುಂತಾದ ಚಮತ್ಕಾರಗಳ ಸಾಹಸಗಳನ್ನ ಪ್ರದರ್ಶನ ಮಾಡುತ್ತಾರೆ. ಇದಲ್ಲದೆ ಶೌರ್ಯದ ಸಂಕೇತವಾದ ಕತ್ತಿ ವರಸೆ, ಲಾಠಿ ತಿರುಗಿಸುವುದರ ಮೂಲಕ ಮೈ ನವಿರೇಳಿಸುವ ಪ್ರದರ್ಶನ ನೀಡುತ್ತಾರೆ. ಈ ಪ್ರದರ್ಶನದಲ್ಲಿ ಸಮ್ಮಾಳ, ಡೋಲು, ತಾಸೆ ವಾದನವನ್ನು ತುಂಬಾ ಪರಿಣಾಮಕಾರಿಯಾಗಿ ಬಳಸುತ್ತಾರೆ. ಮುಂದಿನ ಸ್ತಬ್ಧ ಚಿತ್ರ ಉತ್ತರ ಕನ್ನಡ ಜಿಲ್ಲೆ. ಬಂಧುಗಳೇ, ರಾಣಿ ಚೆನ್ನಭೈರಾದೇವಿ ಮಸಾಲೆ ರಾಣಿ ಎಂದಲೇ ಪ್ರಸಿದ್ಧಳು. ರಾಣಿ ಚೆನ್ನಭೈರಾದೇವಿ ಸುಮಾರು 15ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಭುತ್ವವನ್ನ ಹೊಂದಿದ ಶಕ್ತಿಶಾಲಿ ಸಾಂಪ್ರದಾಯಿಕ ನಾಯಕಿಯಾಗಿದ್ದು ಭಟ್ಕಳ, ಶಿರಸಿ, ಹೊನ್ನಾವರ ಮತ್ತಿತರ ಭಾಗಗಳಲ್ಲಿ ಪ್ರಸಿದ್ಧಿಯಾಗಿದ್ದರು. ಕಾಳು ಮೆಣಸು ಅಥವಾ ಕರಿ ಮೆಣಸು ವ್ಯಾಪಾರದಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದು ಈ ವ್ಯಾಪಾರದ ಮೂಲಕ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಪಡೆದರು. ಮೆಣಸು ಮತ್ತು ಅನೇಕ ಇನ್ನಿತರ ವಸ್ತುಗಳನ್ನ ಯುರೋಪ್, ಇರಾನ್, ನೈಜೀರಿಯಾ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ರಾಣಿಯ ಆಡಳಿತದಲ್ಲಿ ಮಾರುಕಟ್ಟೆಗಳನ್ನ ಪ್ರೋತ್ಸಾಹಿಸಲಾಗುತ್ತಿತ್ತು. ಪ್ರವಾಸಿಗರು ಅಥವಾ ವ್ಯಾಪಾರಿಗಳು ಸ್ವತಂತ್ರವಾಗಿ ಸಾಗಾಣೆಯು ಹೇಗೆ ಪ್ರಭುತ್ವ ವ್ಯಾಪ್ತಿಯಲ್ಲಿಡಬಹುದು ಎಂಬುದನ್ನ ಇವರ ಆಳ್ವಿಕೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಜನತೆಗೆ ಸಮಾನ ಅವಕಾಶಗಳನ್ನ ನೀಡುವುದರ ಮೂಲಕ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮಗಳಿಗೂ ಸಹ ಅನುಕೂಲ ಕಲ್ಪಿಸಲಾಗಿತ್ತು. ಭಿನ್ನ ಭಿನ್ನ ಧರ್ಮೀಯ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನ ನೀಡಲಾಗಿತ್ತು. ಪೋರ್ಚುಗೀಸ್ ಆಕ್ರಮಣಗಳನ್ನ ತಡೆಯಲು ರಾಣಿ ಧೈರ್ಯದಿಂದ ಹೋರಾಡಿದರು. ತನ್ನ ಸೇನೆಯನ್ನ ಉತ್ತಮವಾಗಿ ನಿಯೋಜಿಸಿ ಆಕ್ರಮಣಗಳನ್ನು ತಡೆಯಲು ತೀಕ್ಷ್ಣ ನೀತಿ ಅನುಸರಿಸಿದ್ದರು. ರಾಣಿಯ ಆಡಳಿತದಲ್ಲಿ ಕನ್ನಡ ಸಾಹಿತ್ಯ, ಜೈನ ಶಾಸನ ಹಾಗೂ ಇತರ ಭಾರತೀಯ ಕಲಾತ್ಮಕ ಕಾರ್ಯಗಳಲ್ಲಿ ಗಮನಾರ್ಹವಾದ ಹೂಡಿಕೆಯನ್ನ ತರಲಾಗಿತ್ತು. ಇವರ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೀಡಲಾಗಿತ್ತು. ಹಿಂದೆ ಬರುತ್ತಿರುವಂತಹ ಕಲಾ ತಂಡ ಢಕ್ಕೆ ಕುಣಿತ, ಶ್ರೀ ನಾಗರಾಜ ದುರ್ಗಯ್ಯಗೊಂಡ, ಶ್ರೀ ದುರ್ಗಗೊಂಡರ ಢಕ್ಕೆ ಕುಣಿತ ಜಾನಪದ ಸಂಘ, ಹಲ್ಯಾಣಿ, ಹೆರೆಬೀಡು, ಉತ್ತರ ಕನ್ನಡ ಜಿಲ್ಲೆ. ಗೊಂಡರ ಢಕ್ಕೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಗೊಂಡರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಇವರು ಆಚರಿಸುವ ಹೋಳಿ ಕುಣಿತವನ್ನ ಹೋಳಿ ಅಡಬು ಎಂದು ಕರೆಯುತ್ತಾರೆ. ಈ ಕುಣಿತವು ಗೊಂಡರಿಗೆ ಸೀಮಿತವಾದ ವಿಶಿಷ್ಟವಾದ ಕಲೆ. ಕುಣಿತದಲ್ಲಿ ಸುಮಾರು 14 ಕಲಾವಿದರಿದ್ದು ಪ್ರತಿಯೊಬ್ಬರಿಗೂ ಬಣ್ಣದ ಧೋತರ, ಕೆಂಪು ಪೇಟ, ಹೂವಿನ ತಲೆಯುಡಿಗೆ, ಬೆಳ್ಳಿಯ ಉಡಿದಾರ, ಕಾಲು ಖಡ್ಗ ಧರಿಸಿ ಕೈಯಲ್ಲಿ ಢಕ್ಕೆ ಹಿಡಿದಿರುತ್ತಾರೆ. ಇಬ್ಬರು ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಪಂಚೆಗಳನ್ನುಟ್ಟು ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ. ನಿಲುವಂಗಿ ಮುಖಭಾಗಕ್ಕೆ ಬಟ್ಟೆಯಿಂದ ತಯಾರಿಸಿದ ಆನೆಯ ಮುಖವಾಡ ಸೇರಿಸಿ ಹೊಲೆದಿರುತ್ತಾರೆ. ಬಾಗಲಕೋಟೆ ಜಿಲ್ಲೆ ಸ್ತಬ್ಧ ಚಿತ್ರವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಕೂಡಲ ಸಂಗಮ ಮತ್ತು ಶಿಲ್ಪಕಲೆಗಳ ನಾಡು ಬಾಗಲಕೋಟೆ. 12ನೇ ಶತಮಾನದ ಶರಣರಾಗಿ ಸಮಾಜ ಸುಧಾರಕರಾಗಿ ಕಾಯಕವೇ ಕೈಲಾಸ ಎಂಬ ತತ್ವ ಸಾರಿದ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು 10 ವರ್ಷಗಳು ವಾಸವಿದ್ದರು. ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು. ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ. ಇದು ಐತಿಹಾಸಿಕ, ಆಧ್ಯಾತ್ಮಿಕ ಹಾಗೂ ತೀರ್ಥಯಾತ್ರಾ ಸ್ಥಳವಾಗಿದೆ. ಶಿಲ್ಪಕಲೆಗಳ ನಾಡು ಬಾಗಲಕೋಟೆ. ಸುಭದ್ರ ಆಡಳಿತ ನೀಡಿದ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನ ಶಿಲ್ಪಕಲಾ ದೇವಾಲಯಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ. ಪಟ್ಟದಕಲ್ಲು ಚಾಲುಕ್ಯ ರಾಜವಂಶಸ್ಥರು ನಿರ್ಮಿಸಿದ ಹಿಂದೂ, ಜೈನ ಮತ್ತು ಬೌದ್ಧ ಸ್ಮಾರಕಗಳ ಸಂಕೀರ್ಣವಾಗಿದೆ. ಉತ್ತರ ಭಾರತದ ಆರ್ಯ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ಪಟ್ಟದಕಲ್ಲು 10 ದೇವಾಲಯಗಳ ಮತ್ತು ಹಲವಾರು ಸಣ್ಣ ಸಣ್ಣ ದೇವಾಲಯಗಳ ಸಂಕೀರ್ಣವಾಗಿದೆ.
ಪಟ್ಟದಕಲ್ಲಿನಲ್ಲಿ ಎಲ್ಲ ದೇವಾಲಯಗಳು ಒಂದೇ ಕಡೆ ಇರುವುದರಿಂದ ವೀಕ್ಷಣೆಗೆ ಬಂದ ಪ್ರವಾಸಿಗರಿಗೆ ಸ್ವಲ್ಪವೂ ಬೇಸರವೆನಿಸುವುದಿಲ್ಲ. ಇದಲ್ಲದೆ ಸಮೀಪದಲ್ಲೇ ಇರುವ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಅನೇಕ ಶಿವಾಲಯಗಳ ಸಮುಚ್ಚಯವಾಗಿರುವ ಮಹಾಕೂಟವನ್ನು ಮತ್ತು ಕಲಾ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುವ ಐಹೊಳೆಯ ದೇವಾಲಯಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ. ಇದುವೇ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಮುಂದಿನ ಜಾನಪದ ಕಲಾ ತಂಡ ಹೂವಿನ ನೃತ್ಯ ಮಾಡ್ತಿರುವಂತಹ ಶ್ರೀ ಯಲ್ಲಪ್ಪ ಬೊಮ್ಮನಗಿ ಶ್ರೀ ಗಜಾನನ ಯುವಕ ಮಂಡಳ ಕಮ್ಮಾರ ಓಣಿ ಶಿರೂರ ಬಾಗಲಕೋಟೆ ಜಿಲ್ಲೆ. ಬಂಧುಗಳೇ, ನಾಡಿನ ನಾನಾ ಭಾಗಗಳಲ್ಲಿ ಸುಗ್ಗಿ ಕುಣಿತ ಪ್ರಚಲಿತವಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿಯ ಒಕ್ಕಲಿನ ಸುಗ್ಗಿ ಕುಣಿತದ ಸೊಗಸು. ವರ್ಷವೆಲ್ಲ ಬೆವರು ಸುರಿಸಿ ದುಡಿದ ಫಲ ಕೈಗೆ ಸಿಕ್ಕುವ ಹಿಗ್ಗಿನ ಕಾಲ ಸುಗ್ಗಿಯ ಕಾಲ. ಕಾಮನ ಹುಣ್ಣಿಮೆ ಸಂದರ್ಭದಲ್ಲಿ ಈ ಸುಗ್ಗಿ ಕುಣಿತ ಪ್ರದರ್ಶನವಾಗುತ್ತದೆ. ಬಾಗಲಕೋಟೆಯ ಭಾಗದಲ್ಲಿ ಇದನ್ನ ಭಾಗಶಃವಾಗಿ ಉತ್ಸಾಹದಿಂದ ಆಚರಿಸುತ್ತಾರೆ. ಬಣ್ಣ ಬಣ್ಣದ ಕಾಗದಗಳಿಂದ ಮಾಡಿದ ಹೂಗಳನ್ನ ಹಿಡಿದು ಸುಗ್ಗಿಯ ಕುಣಿತದ ಈ ಹೂವಿನ ನೃತ್ಯದ ಸೊಗಸು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿ ಮನಸ್ಸಿಗೆ ಮುದವನ್ನ ನೀಡುತ್ತದೆ. ಮುಂದಿನ ಸ್ತಬ್ಧ ಚಿತ್ರ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ. ಕಿನ್ನಾಳ ಕಲೆಯ ಇತಿಹಾಸ 15ನೇ ಶತಮಾನಕ್ಕೆ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿತು. ಮರದ ಕಲೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಪಟ್ಟಣದಲ್ಲಿ ಹುಟ್ಟಿಕೊಂಡಿದೆ. ಕಿನ್ನಾಳ ಕಲೆಗಾರರನ್ನು ಚಿತ್ರಗಾರರು ಎಂದು ಕೂಡ ಕರೆಯುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜರ ಪ್ರೋತ್ಸಾಹದಿಂದ ದೇವರು, ಪ್ರಾಣಿಗಳು ಮತ್ತು ಇತರ ರೂಪಗಳನ್ನು ಈ ಚಿತ್ರಗಾರರು ಸೃಷ್ಟಿಸಿದರು. ಹಂಪಿಯ ಕಲ್ಲಿನ ರಥದ ಮರದ ರಥದ ಮೇಲಿರುವಂತಹ ಸಂಕೀರ್ಣವಾಗಿರುವ ಕುಸುರಿ ಕೆತ್ತನೆಯ ಕೆಲಸ ಇಂದಿನ ಕಿನ್ನಾಳ ಕುಶಲಕರ್ಮಿಗಳ ಪೂರ್ವಜರ ಕೆಲಸವೆಂದು ಹೇಳಲಾಗುತ್ತೆ. ಕಿನ್ನಾಳ ಆಟಿಕೆಗಳು ಮತ್ತು ಧಾರ್ಮಿಕ ವಿಗ್ರಹಗಳಿಗೆ ಕಿನ್ನಾಳ ಪಟ್ಟಣ ಪ್ರಸಿದ್ಧವಾಗಿದೆ. ಇತ್ತೀಚೆಗೆ ಈ ಕರಕುಶಲತೆಗೆ ಭೌಗೋಳಿಕ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ. ಜಿಲ್ಲಾ ಪಂಚಾಯತ್ ಕೊಪ್ಪಳ ಸ್ತಬ್ಧ ಚಿತ್ರದಲ್ಲಿ ಮೂಡಿಸಿದೆ ಕಿನ್ನಾಳ ಕಲೆ. ಕಿನ್ನಾಳ ಕಲಾವಿದರು ಪೊಂಕೆ ಮರ ಎಂಬ ಮೃದುವಾದ ಮತ್ತು ಹಗುರವಾದ ಮರವನ್ನು ಬಳಸುತ್ತಾರೆ. ಕಲೆಗಾರರು ಮರದಿಂದ ಗಣೇಶ ವಿಗ್ರಹವನ್ನು ಸೃಷ್ಟಿಸುತ್ತಾರೆ. ಪುಡಿ, ಒಣಹುಲ್ಲು ಮತ್ತು ಹುಣಸೆ ಬೀಜದ ಮುದ್ದೆಯನ್ನ ಬಳಸಿ ಈ ವಿಗ್ರಹಕ್ಕೆ ಕಲಾಕೃತಿಗಳನ್ನ ಸೇರಿಸುತ್ತಾರೆ. ಈ ಕಲೆ ಪ್ರಕಾಶಮಾನವಾದ ಬಣ್ಣಗಳಿಗೆ ಹೆಸರುವಾಸಿಯಾಗಿದೆ. ಭೌಗೋಳಿಕವಾಗಿರುವಂತಹ ಸ್ಥಾನಮಾನ ಸಿಕ್ಕಿರುವುದು ಈ ಕಲೆಗೆ ಸಿಕ್ಕಂತಹ ಬಹುದೊಡ್ಡ ಮನ್ನಣೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ತಂಡ ಹಗಲು ವೇಷ ಶ್ರೀ ಶಂಕರಪ್ಪ ರಾಮಣ್ಣ ವಿಭೂತಿ ಶ್ರೀ ಮಂಜುನಾಥ ಬುಡಕ ಜಂಗಮ ಹಗಲು ವೇಷ ಕಲಾವಿದರ ಸಂಘ ಕೊಪ್ಪಳ ಜಿಲ್ಲೆ. ಜೀವನ ನಿರ್ವಹಣೆಗಾಗಿ ವಿವಿಧ ವೇಷಗಳನ್ನ ಹಾಕುವವರು ವೇಷಗಾರರು. ಇವರನ್ನ ಬಹುರೂಪಿಗಳೆಂದು, ರುವಾರಿಗಳೆಂದು ಕರೆಯುತ್ತಾರೆ. ಹೆಚ್ಚಾಗಿ ಗಂಗೆ ಮಕ್ಕಳಲ್ಲಿ ಈ ಕಲೆ ಪ್ರಚಲಿತ. ಸ್ತಬ್ಧ ಚಿತ್ರ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೆ. ಕೇದಾರೇಶ್ವರ ದೇವಸ್ಥಾನ, ಬಳ್ಳಿಗಾವಿ. ಈ ದೇವಾಲಯವು ತ್ರಿಕೂಟ ಶೈಲಿಯಲ್ಲಿದೆ. ಎಲ್ಲಾ ದೇವಾಲಯಗಳು ಮಹಾಮಂಟಪ ಎಂಬ 6 ಸ್ತಂಭಗಳ ಸಭಾಂಗಣಕ್ಕೆ ತೆರೆದುಕೊಳ್ಳುತ್ತವೆ. ಅದರ ಮುಂದೆ ಸಭಾಮಂಟಪ ಎಂಬ ದೊಡ್ಡ ಅಲಂಕೃತ ತೆರೆದ ಸಭೆ ಸಭಾಂಗಣ ಇದೆ. ಸಭೆ ಸಭಾಂಗಣದ ವಿನ್ಯಾಸವು ಸ್ತಬ್ಧವಾಗಿ ಜೋಡಿಸಲಾದ ಚೌಕವಾಗಿದ್ದು ಇದು ಪ್ರಕ್ಷೇಪಗಳು ಮತ್ತು ಇನ್ಸರಿತಗಳನ್ನು ರಚಿಸುವ ಪರಿಣಾಮವನ್ನು ಹೊಂದಿದೆ. ಮಿಷನ್ ಸುರಕ್ಷಾ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಜಿಲ್ಲಾಡಳಿತ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಹಾಗೂ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಿ ಸುರಕ್ಷಾ. ಹಾವೇರಿ ಜಿಲ್ಲೆ ಶ್ರೀ ಚಂದ್ರಶೇಖರಪ್ಪ, ದಾವಣಗೆರೆ ಜಿಲ್ಲೆ. ಕನ್ನಡ ನಾಡಿನ ಜನಪದ ಕಲೆಗಳಲ್ಲಿ ವೈಶಿಷ್ಟ್ಯಪೂರ್ಣ ಗಂಡು ಕಲೆ ಅದುವೇ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಡೊಳ್ಳಿನ ಮೇಳವನ್ನ ವಡ್ಡಿ ವಾಲಗ ಎಂದು ಕರೆಯುತ್ತಾರೆ.
ಡೊಳ್ಳು ಕುಣಿತದ ಕಲಾವಿದರು ಬೀರದೇವರ ಪರಮ ಭಕ್ತರು. ಹಬ್ಬ ಹುಣ್ಣಿಮೆಗಳಲ್ಲಿ ಡೊಳ್ಳು ಕುಣಿತ ಇದ್ದರೆ ರಂಗೇ ರಂಗು. ಇದೊಂದು ರಣವಾದ್ಯವಾಗಿದ್ದು ಡೊಳ್ಳಿನ ಸದ್ದು ಜಡಕ್ಕೆ ಚೇತನವನ್ನ ಭರಿಸುತ್ತದೆ. ಡೊಳ್ಳಿನ ಉಗಮದ ಬಗ್ಗೆ ಡೊಳ್ಳಾಸುರ ರಾಕ್ಷಸನು ಶಿವನನ್ನ ಕುರಿತು ಮಾಡಿದ ತಪಸ್ಸಿನ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆಯೇ ಇದೆ. ಚರ್ಮವಾದ್ಯವಾದ ಡೊಳ್ಳು ದೊಡ್ಡ ಗಾತ್ರದ ವಾದ್ಯ. ಈ ಕುಣಿತ ಮೇಳದಲ್ಲಿ 10 ರಿಂದ 20 ಮಂದಿ ಒಂದೇ ಕತ್ತಿನಿಂದ ಡೊಳ್ಳು ಬಡಿಯುತ್ತಾ ಮೈಗೆ ಕಂಬಳಿ ಸುತ್ತಿಕೊಂಡು ತಲೆಗೆ ಬಣ್ಣದ ಮುಂಡಾಸು ಸುತ್ತಿಕೊಂಡು ವೃತ್ತಾಕಾರವಾಗಿ ಸಜ್ಜುಗೊಂಡು ವೀರಾವೇಶದಿಂದ ಕೇಳುವರ ಕಿವಿ ಗಡಚ್ಚಿಡುವಂತೆ ಡೊಳ್ಳನ್ನು ಶಕ್ತಿ ಮೀರಿ ಬಾರಿಸುತ್ತಾರೆ. ಇದರ ನಾದ ಮುಗಿಲು ಮುಟ್ಟುತ್ತದೆ. ಬಡಿಯುವವರು ಕೂಡ ಬಲವಾಗಿಯೇ ಇರುತ್ತಾರೆ. ಡೊಳ್ಳು ಕುಣಿತದಲ್ಲಿ ಬೀರೇ ದೇವರನ್ನ ಹೊಗಳುವ ಹಾಡುಗಳು ಬರುತ್ತವೆ. ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಹಾಗೂ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದು ಪ್ರಚಲಿತವಿದೆ. ಕುರುಬ ಜನಾಂಗದವರು ಡೊಳ್ಳು ಕುಣಿತವನ್ನ ಕರಗತ ಮಾಡಿಕೊಂಡಿದ್ದಾರೆ. ಇದೀಗ 4 ತಂಡಗಳು ಡೊಳ್ಳು ಕುಣಿತವನ್ನ ಪ್ರದರ್ಶನ ಮಾಡ್ತವೆ. ಶ್ರೀ ಬೀರಲಿಂಗೇಶ್ವರ ವಾಲ್ಮೀಕಿ ಯುವಕರ ಡೊಳ್ಳಿನ ಸಂಘ, ಅಂಬಾರಗೊಪ್ಪ ಗ್ರಾಮ, ಶಿವಮೊಗ್ಗ ಜಿಲ್ಲೆ. ಅದಾದ ನಂತರ ಶ್ರೀ ದುರ್ಗಾಂಬ ಯುವಕರ ಡೊಳ್ಳಿನ ಸಂಘ, ಅನವಟ್ಟಿ, ಶಿವಮೊಗ್ಗ ಜಿಲ್ಲೆ. ಶ್ರೀ ಬಡವಪ್ಪ ಅನವಟ್ಟಿ ಶ್ರೀ ಬೀರಲಿಂಗೇಶ್ವರ ಜಾನಪದ ಕಲಿಕಾ ವಿದ್ಯಾಸಂಸ್ಥೆ, ಇನಾಯಂ, ಯಲ್ಲಾಪುರ, ಹಾವೇರಿ ಜಿಲ್ಲೆ. ಶ್ರೀ ಚಂದ್ರಶೇಖರಪ್ಪ HN ಬೀರಲಿಂಗೇಶ್ವರ ಡೊಳ್ಳಿನ ಯುವಕರ ಸಂಘ, ಸುರವನ್ನೆ, ದಾವಣಗೆರೆ ಜಿಲ್ಲೆ. ಡೊಳ್ಳಿನ ವಿಶೇಷ ಕಲೆ, ಕರ್ನಾಟಕದ ಗಂಡು ಕಲೆ. ಯಾವುದೇ ಸಮಾರಂಭದಲ್ಲಿ ಕೂಡ ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಡೊಳ್ಳು ತಂಡಗಳನ್ನ ಕರೆಸೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇದೊಂದು ರೀತಿ ಸಾಂಪ್ರದಾಯಿಕವಾಗಿ ವಿದೇಶಿ ಅತಿಥಿಗಳು ಬಂದರೂ ಕೂಡ ಡೊಳ್ಳು ತಂಡವನ್ನ ಕರೆಸಿ ಅವರಿಗೆ ಸ್ವಾಗತವನ್ನ ನೀಡುವಂತಹ ಸಂಪ್ರದಾಯವನ್ನ ಅನೇಕರು ಇವತ್ತು ಇಟ್ಟುಕೊಂಡಿದ್ದಾರೆ ಬಂಧುಗಳೇ. ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಬರುವಂತಹ ಗಂಡು ಕಲೆ ಇದು ಡೊಳ್ಳು ಕುಣಿತ. ಈಗ ಹೆಣ್ಣು ಮಕ್ಕಳು ಕೂಡ ಡೊಳ್ಳು ಕುಣಿತವನ್ನ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ. ಬಹಳ ಅದ್ಭುತವಾದಂತಹ ವರ್ಣರಂಜಿತವಾಗಿರುವಂತಹ ವೇಷಭೂಷಣಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಗೆ ಬಗೆಯ ಬಣ್ಣಗಳಿಂದ ಕೂಡಿ ವಿಜೃಂಭಣೆಯಿಂದ ಸಾಗ್ತಾ ಇದೆ ಮೈಸೂರು ವಿಜಯದಶಮಿಯ ಮಹೋತ್ಸವ 2025. ಬೇರೆ ಜನಪದ ಕಲಾ ತಂಡಗಳನ್ನು ನಾವು ಗಮನಿಸಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಡೊಳ್ಳು ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಡೊಳ್ಳು ಕುಣಿತಕ್ಕಿರುವ ಜನಪ್ರಿಯತೆಗೆ ಸಾಕ್ಷಿ ಅಂತ ಹೇಳಬಹುದು. ಮುಂದಿನ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ತಮ್ಮ ಮುಂದೆ. ಬಳ್ಳಾರಿ ಜಿಲ್ಲೆಯಿಂದ ಸ್ತಬ್ಧ ಚಿತ್ರ ಬರುತ್ತಿದೆ. ಡೊಳ್ಳು ಕುಣಿತ ಕಲಾವಿದರ ಹಿಂಭಾಗದಲ್ಲಿ ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು. ಸಂಡೂರು ಇನ್ ಸೆಪ್ಟೆಂಬರ್. ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ 1930ರಲ್ಲಿ ಸಂಡೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿನ ನೈಸರ್ಗಿಕ ಗುಡ್ಡ ಬೆಟ್ಟದ ಹಚ್ಚ ಹಸಿರಿನ ಸೌಂದರ್ಯಕ್ಕೆ ಮನಸೋತು ಈ ಪ್ರದೇಶವನ್ನು ಓಯಸಿಸ್ ಎಂದು ಬಣ್ಣಿಸಿದ್ದರು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಸಂಡೂರು ಪ್ರದೇಶದಲ್ಲಿನ ಗುಡ್ಡ ಬೆಟ್ಟ ಅರಣ್ಯವು ಹಚ್ಚ ಹಸಿರಿನಿಂದ ತುಂಬುವುದರಿಂದ ಉಲ್ಲಾಸಕರ ಗಾಳಿಯನ್ನು ತರುತ್ತದೆ. ಮಹಾತ್ಮ ಗಾಂಧೀಜಿಯವರು ಸಂಡೂರು ಪ್ರದೇಶವನ್ನು ಸಂಡೂರು ಇನ್ ಸೆಪ್ಟೆಂಬರ್ ಎಂಬ ಶೀರ್ಷಿಕೆಯಿಂದ ಸಂಡೂರಿನ ನೈಸರ್ಗಿಕ ಸೌಂದರ್ಯವನ್ನು ಬಣ್ಣಿಸಿದ್ದರು. ಸಂಡೂರಿನ ಯಾಣ, ಉಬ್ಬಲಗಂಡಿ, ರಾಜಾಪುರ. ಸಂಡೂರಿನ ಮತ್ತೊಂದು ಪ್ರವಾಸಿ ತಾಣ ಸಂಡೂರಿನ ಯಾಣ ಎಂದೇ ಕರೆಯಲ್ಪಡುವ ಉಬ್ಬಲಗಂಡಿ, ರಾಜಾಪುರ. ಇಲ್ಲಿನ ಅರಣ್ಯ ಪ್ರದೇಶವು ಬಳ್ಳಾರಿಯ ಸ್ವಿಟ್ಜರ್ಲೆಂಡ್ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನವಿದೆ. ಉಡೇವ ಎಂದು ಕರೆಯಲ್ಪಡುವಂತಹ ಬಂಡೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ.
ಆದ್ದರಿಂದ ಈ ಪ್ರದೇಶವನ್ನ ಯಾಣಕ್ಕೆ ಹೋಲಿಸಲಾಗಿದೆ. ಅಶೋಕನ ಶಿಲಾಶಾಸನ ನಿಟ್ಟೂರು ಉಡೆಗೋಳಂ. ಬಳ್ಳಾರಿ ಜಿಲ್ಲೆಯ ಸಿರಗೊಪ್ಪ ತಾಲೂಕಿನ ನಿಟ್ಟೂರು ಉಡೆಗೋಳಂ ಸ್ಥಳವು ಚಕ್ರವರ್ತಿ ಅಶೋಕನ 1 ಮತ್ತು 2ರ ಸಣ್ಣ ಶಿಲಾಶಾಸನಗಳಿಂದ ಪ್ರಸಿದ್ಧವಾಗಿದೆ. ಇದು ಅಶೋಕನ ಶಾಸನಗಳಲ್ಲಿ ಒಂದಾಗಿದೆ. ಬ್ರಾಹ್ಮಿ ಲಿಪಿಯಲ್ಲಿ ಬರೆದ ಪ್ರಾಕೃತ ಭಾಷೆಯಲ್ಲಿದೆ. ಈ ಶಾಸನವು ಅಶೋಕನ ಧರ್ಮ, ಆಡಳಿತ ಹಾಗೂ ಪ್ರಜೆಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುತ್ತಿದೆ. 4500 ವರ್ಷದ ನವಶಿಲಾಯುಗದ ತಾಣ ಸಂಗನಕಲ್ಲು. ಸಂಗನಕಲ್ಲು ಬಳ್ಳಾರಿಯ ಪ್ರಾಗೈತಿಹಾಸಿಕ ಸ್ಥಳ. ದಕ್ಷಿಣ ಭಾರತದ ನವಶಿಲಾಯುಗ ಕಬ್ಬಿಣ ಯುಗದ ಮಾನವನ ವಸತಿಗಳಲ್ಲಿ ಒಂದಾದ ಸಂಗನಕಲ್ಲು ಬಳ್ಳಾರಿ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದು ನವಿಲು ಆಕಾರದ ಬೆಟ್ಟಗಳ ಸಮೂಹದಿಂದ ಕೂಡಿದೆ. ಈ ಸ್ಥಳವನ್ನು ಉತ್ಖನನ ಮಾಡಿದಾಗ ಹೆಚ್ಚಿನ ಸಂಖ್ಯೆಯ ಕಲ್ಲಿನ ಕೋಡಲಿಗಳು ಮತ್ತು ಇತರ ಕಲ್ಲಿನ ಉಪಕರಣಗಳು ಕಂಡುಬಂದ ಕಾರಣ ನವಶಿಲಾಯುಗದ ಕಾರ್ಖಾನೆ ಸ್ಥಳವೆಂದು ಪರಿಗಣಿಸಲಾಗಿದೆ. ಸಂಗನಕಲ್ಲು ಜಗತ್ತಿನ ನಾಗರಿಕತೆಯ ಚರಿತ್ರೆಯ ಪೂರ್ವಜ ತಾಣವಾಗಿದ್ದು, ಈ ಪ್ರದೇಶದಲ್ಲಿ ಪೂರ್ವಜರು ತಮ್ಮ ದಿನನಿತ್ಯದ ಚಟುವಟಿಕೆಗಾಗಿ ಕಲ್ಲುಗಳಿಂದ ತಯಾರಿಸಲ್ಪಟ್ಟ ಆಯುಧಗಳನ್ನು ಬಳಸುತ್ತಿದ್ದರು. ಬಳ್ಳಾರಿಯ ಕುಡುತಿನಿಯ ಪ್ರದೇಶದಲ್ಲಿನ ಐತಿಹಾಸಿಕ ಕುರುಹು ಬೃಹತ್ ಶಿಲಾಯುಗದ ಶವಪೆಟ್ಟಿಗೆ. ಬೃಹತ್ ಶಿಲಾಯುಗದ ಕಾಲದಲ್ಲಿ ಶವ ಸಂಸ್ಕಾರವನ್ನು ಕುಣಿಗಳಲ್ಲಿ, ಮಡಿಕೆಗಳಲ್ಲಿ ಮತ್ತು ಸುಟ್ಟ ಮಣ್ಣಿನ ಶವಪೆಟ್ಟಿಗೆಗಳಲ್ಲಿ ಸಂಸ್ಕಾರ ಮಾಡುತ್ತಿದ್ದರು. 3200 ವರ್ಷ ಹಳೆಯ ಸುಟ್ಟ ಮಣ್ಣಿನ ಶವಪೆಟ್ಟಿಗೆಯು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಅಂದಿನ ಕಾಲಘಟ್ಟದ ಜನರಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದ ವ್ಯಕ್ತಿಯು ಮರಣ ಹೊಂದಿದಾಗ ಈ ಶವಪೆಟ್ಟಿಗೆಯಲ್ಲಿ ಇರಿಸಿದ ಬಗ್ಗೆ ಕುರುಹುಗಳು ಇತ್ತೀಚಿನ ಉತ್ಖನನದಲ್ಲಿ ಕಂಡುಬಂದಿದೆ. ದಯಮಾಡಿ ಡೊಳ್ಳು ಕುಣಿತದ ಕಲಾ ತಂಡದವರು ಮುಂದೆ ಸಾಗಬೇಕು. ನಿಮ್ಮ ಹಿಂಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಇದೆ. ಡೊಳ್ಳು ಕುಣಿತದ ಕಲಾವಿದರು ಮುಂದೆ ಸಾಗಬೇಕು. ವಿವಿಧ ಪಿರಮಿಡ್ ಆಕೃತಿಯನ್ನ ಮಾಡ್ತಾ ಡೊಳ್ಳು ತಂಡಗಳು ಪ್ರದರ್ಶನ ಮಾಡ್ತಾ ಮುಂದೆ ಸಾಗ್ತಾ ಇವೆ. ಅದಾದ ನಂತರ ಬರ್ತಾ ಇರೋದು ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸಿ ಸಂಡೂರ್ ಇನ್ ಸೆಪ್ಟೆಂಬರ್. ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು ಎಂಬ ಒಂದು ಪರಿಕಲ್ಪನೆಯೊಂದಿಗೆ ಸ್ತಬ್ಧ ಚಿತ್ರ ಸಾಗ್ತಾ ಇದೆ. ಡೊಳ್ಳು ಕುಣಿತದ ಕಲಾವಿದರು ಮುಂದೆ ಸಾಗಬೇಕಾಗಿ ವಿನಂತಿ. ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು. ಡೊಳ್ಳು ಕುಣಿತದ ಕಲಾವಿದರು ಪ್ರದರ್ಶನವನ್ನು ಮಾಡ್ತಾ ಮುಂದೆ ಸಾಗಬೇಕು. ಅಶೋಕನ ಶಿಲಾಶಾಸನ ನಿಟ್ಟೂರು, ಸಂಡೂರಿನ ಯಾಣ, ಕುಡುತಿನಿ ಮಣ್ಣಿನ ಶವಪೆಟ್ಟಿಗೆ, ನವಶಿಲಾಯುಗದ ತಾಣ ಸಂಗನಕಲ್ಲು ಇದೆಲ್ಲವನ್ನ ಒಳಗೊಂಡಿದೆ. ಪ್ರಾಕೃತಿಕ ಸಿರಿವಂತಿಕೆಯಿಂದ ತುಂಬಿರುವಂತಹ ಸಂಡೂರನ್ನ ಯಾವ ಮಾಸದಲ್ಲಿ ನೋಡಬೇಕು ಅಂದ್ರೆ ಸೆಪ್ಟೆಂಬರ್ನಲ್ಲಿ ನೋಡಬೇಕು. ಸಿ ಸಂಡೂರು ಇನ್ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಆ ಸ್ತಬ್ಧ ಚಿತ್ರವನ್ನ ನಾವೆಲ್ಲರೂ ಒಟ್ಟಾಗಿ ಕಾಣ್ತಾ ಇದ್ದೇವೆ. ಬಂಧುಗಳೇ, ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ಮತ್ತೊಂದು ಡೊಳ್ಳು ಕುಣಿತ ಕಲಾ ತಂಡ. ಅದಾದ ನಂತರ ಬರ್ತಾ ಇರೋಂಥವ್ರು ವೇಷಗಾರರು. ವಿವಿಧ ವೇಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಶ್ರೀರಾಮ ವೇಷಧಾರಿಯಾಗಿ, ಹನುಮಂತನ ವೇಷಧಾರಿಯಾಗಿ, ಲಕ್ಷ್ಮಣನ ವೇಷಧಾರಿಯಾಗಿ, ರಾವಣನ ವೇಷಧಾರಿಯಾಗಿ, ಹಾಗೆ ವಿವಿಧ ವೇಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ತಮಟೆಯ ಸದ್ದಿನೊಂದಿಗೆ ವೇಷಗಾರರು ನೃತ್ಯವನ್ನ ಮಾಡುತ್ತಾ ಅಲ್ಲಿ ಸಾಕ್ತಾ ಇದ್ದಾರೆ. ಬಂಧುಗಳೇ, ಶ್ರೀ ಅಶ್ವರಾಮಣ್ಣ ಹಗಲು ವೇಷ ಕಲಾ ಸಂಘ ಹಳೆದರೋಜಿ ಬಳ್ಳಾರಿ ಜಿಲ್ಲೆಯ ಕಲಾವಿದರು ವೇಷಗಾರರಾಗಿ ಇದೀಗ ತಮ್ಮ ಮುಂದೆ ಬರ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯತ್ ವಿಜಯಪುರ.
ಶಿವನ ಪ್ರತಿಮೆ ಶಿವಗಿರಿ ವಿಜಯಪುರ. ಕಲಾವಿದರು ತಮ್ಮ ಪ್ರದರ್ಶನವನ್ನು ಮಾಡಿದ ನಂತರ ಉಳಿದ ಸ್ತಬ್ಧ ಚಿತ್ರಗಳಿಗೆ ಕಲಾವಿದರಿಗೆ ಅವಕಾಶವನ್ನ ಮಾಡಿಕೊಡಲಿಕ್ಕಾಗಿ ಮುಂದೆ ಸಾಗಬೇಕು ದಯಮಾಡಿ. ಸ್ತಬ್ಧ ಚಿತ್ರ ಸಾಗಿ ಬರುತ್ತಿದೆ ವಿಜಯಪುರ ಜಿಲ್ಲೆಯಿಂದ. ಕರ್ನಾಟಕ ರಾಜ್ಯದ ಬಿಜಾಪುರ ನಗರದಲ್ಲಿ ಸಿಂದಗಿ ರಸ್ತೆ ಬಳಿ ಟಿ.ಕೆ. ಪಾಟೀಲ್ ಬನಕಟ್ಟಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿರುವಂತಹ ಶಿವಗಿರಿಯು 85 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನ ಒಳಗೊಂಡಿದೆ. ಇದು ನಿಧಾನವಾಗಿ ಯಾತ್ರಾ ಸ್ಥಳವಾಗಿ ಮಾರ್ಪಾಡಾಗುತ್ತಿದೆ. 1500 ಟನ್ ಶಿವನ ಪ್ರತಿಮೆಯನ್ನು ಭಾರತದ 2ನೇ ಅತಿ ದೊಡ್ಡ ಶಿವನ ಪ್ರತಿಮೆ ಎಂದು ಪರಿಗಣಿಸಲಾಗಿದೆ. ಶಿವಮೊಗ್ಗದ ಶಿಲ್ಪಿಗಳು 13 ತಿಂಗಳ ಕಾಲ ಸಿದ್ಧಪಡಿಸಿದ್ದಾರೆ. ಇದರ ವಿನ್ಯಾಸವನ್ನು ಬೆಂಗಳೂರಿನಲ್ಲಿರುವ ವಾಸ್ತುಶಿಲ್ಪಿಗಳು ನೀಡಿದ್ದಾರೆ. ಶಿವನ ವಿಗ್ರಹವು ಸಿಮೆಂಟ್ ಮತ್ತು ಉಕ್ಕಿನಿಂದ ಮಾಡಲ್ಪಟ್ಟಿದೆ. ಪ್ರತಿಮೆಯ ಕೆಳಗೆ ಸಣ್ಣ ಶಿವಲಿಂಗವನ್ನು ಇರಿಸಲಾಗಿದೆ. ಅಲ್ಲದೆ ಶಿವನಿಗೆ ಸಂಬಂಧಪಟ್ಟ ಪೌರಾಣಿಕ ಕಥೆಗಳನ್ನು, ಭಕ್ತರ ಕಲಿಕೆಗಾಗಿ ಶಿವಚರಿತೆಯನ್ನು ಕನ್ನಡ ಭಾಷೆಯಲ್ಲಿ ದೇವಾಲಯದ ಒಳಗಿನ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಟ್ರಸ್ಟ್ ಇದನ್ನು ಪ್ರಮುಖ ಯಾತ್ರಾ ಕೇಂದ್ರವನ್ನಾಗಿ ಮಾಡಲು ಬಯಸುತ್ತಿದೆ. 18 ಎಕರೆಯಲ್ಲಿ ಬಸಂತವನ ಹೆಸರಿನ ವಿಸ್ತಾರವಾದ ಆವರಣವಿದೆ. ಶ್ರೀ ಪಾಟೀಲ್ ಮತ್ತು ಅವರ ಸಹೋದರರು ಫೆಬ್ರವರಿ 26ರಂದು ತಮ್ಮ ತಾಯಿ ತುಳಸಿಬಾಯಿಯನ್ನು ಚಿನ್ನದಿಂದ ತೂಕ ಮಾಡಲು ಯೋಜಿಸಿದ್ದಾರೆ. ಅವರು 55 ಕಿಲೋಗ್ರಾಂಗಳ ತೂಕವನ್ನು ಹೊಂದಿದ್ದು ಚಿನ್ನದ ಅಂದಾಜು 4.5 ಕೋಟಿ ರೂಪಾಯಿಗಳು ಮತ್ತು ಈ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡಲಾಗುತ್ತದೆ ಮತ್ತು ಅದರಿಂದ ಬರುವ ಬಡ್ಡಿಯನ್ನು ಸಂಬಂಧಪಟ್ಟಂತಹ ದಾನ ಕಾರ್ಯಗಳಿಗೆ ಬಳಸಲಾಗುತ್ತಿದೆ. ನೀವು ಕಾಣುತ್ತಿದ್ದೀರಿ ವಿಜಯಪುರ ಜಿಲ್ಲೆಯ ಶಿವನ ಪ್ರತಿಮೆ ಶಿವಗಿರಿ ವಿಜಯಪುರ. ವಿಜಯಪುರ ಜಿಲ್ಲೆಯ ಶಿವಗಿರಿ ಸ್ತಬ್ಧ ಚಿತ್ರದ ನಂತರ ಬರ್ತಾ ಇರುವಂತದ್ದು ಸತ್ತಿಗೆ ಕುಣಿತ. ಶ್ರೀ ಸಂಜೀವ ಖೋತ, ಶ್ರೀ ರೇವಣ ಸಿದ್ದೇಶ್ವರ ಯುವಕ ಕಲಾ ಸಂಘ, ಸಿದ್ದಾಪುರ, ವಿಜಯಪುರ ಜಿಲ್ಲೆ. ಸತ್ತಿಗೆ ಎಂದರೆ ಕೊಡೆ ಅಥವಾ ಛತ್ರಿ ಎಂದರ್ಥ. ಛತ್ರಿಯಾಕಾರದ ಬಟ್ಟೆಯ ಸುತ್ತ ಕನ್ನಡಿ ಚೂರು, ಆನೆ, ಬಸವಣ್ಣನ ಚಿತ್ರಗಳಿದ್ದು ಈ ಛತ್ರಿಯ ಮೇಲಿನ ಶಿಖರದಲ್ಲಿ ತಾಮ್ರದ ಕಳಶವಿರುತ್ತದೆ. ಇದನ್ನ ಒಂದು ಕಂಬಕ್ಕೆ ಬಂಧಿಸಿರುತ್ತಾರೆ. ಡೊಳ್ಳು ಮತ್ತು ಕಂಚಿನ ತಾಳ ಗತಿಗನುಗುಣವಾಗಿ ಈ ಛತ್ರಿಗಳನ್ನ ಸಾಲಾಗಿ ಹಿಡಿದು ಕುಣಿಯುವುದು ಆಹ್ಲಾದಕರವಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ದೀಪಾವಳಿ, ಯುಗಾದಿ, ಮಹಾಲಯ ಅಮಾವಾಸ್ಯೆ, ಮಾರ್ಲಮೆಯಲ್ಲಿ ಬನ್ನಿ ಮುರಿಯುವ ವೇಳೆ ದೇವತಾ ಕಾರ್ಯಗಳಲ್ಲಿ ಈ ಕುಣಿತ ಆಚರಿಸುತ್ತಾರೆ. ಇದು ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಚಾಲ್ತಿಯಲ್ಲಿದೆ. ಎಷ್ಟು ಬಗೆ ಬಗೆಯ ಬಣ್ಣಗಳನ್ನ ಒಳಗೊಂಡಿದೆ ಆ ಛತ್ರಿ. ಚಿತ್ತಾಕರ್ಷಕವಾಗಿದೆ, ಮನೋಹರವಾಗಿದೆ. ನೋಡಿದ್ರೆ ಮತ್ತೆ ನೋಡಬೇಕು ಅನಿಸುವಷ್ಟು ವಿವಿಧ ಬಣ್ಣಗಳಿಂದ ಚಿತ್ತಾಕರ್ಷಕವಾಗಿದೆ ಆ ಛತ್ರಿಗಳು, ಆ ವೇಷಭೂಷಣಗಳು ಎಲ್ಲವೂ. ದಸರೆಯ ವಿಜಯದಶಮಿಯ ಈ ಮಹಾ ಸಂಭ್ರಮಕ್ಕೆ ಮೆರಗನ್ನು ತುಂಬಿವೆ ಈ ಎಲ್ಲ ಕಲಾ ಪ್ರಕಾರಗಳು. ದಕ್ಷಿಣ ಕನ್ನಡ ಜಿಲ್ಲೆ ದೈವಾರಾಧನೆ ಹಾಗೂ ಸಾಂಪ್ರದಾಯಿಕ ಕ್ರೀಡೆಯನ್ನು ಒಳಗೊಂಡಿದೆ ಸ್ತಬ್ಧ ಚಿತ್ರ. ಯಕ್ಷಗಾನ ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆ. ವಿಭಿನ್ನ ವೇಷಭೂಷಣ, ಲಯಬದ್ಧವಾದ ಸಂಗೀತ, ನೃತ್ಯ, ಸಂಭಾಷಣೆಗಳ ಸಮ್ಮಿಲನವಾದ ಯಕ್ಷಗಾನವನ್ನು ನೋಡುವುದು ಒಂದು ವಿಶಿಷ್ಟವಾದಂತಹ ಅನುಭೂತಿ. ರಾಮಾಯಣ, ಮಹಾಭಾರತ ಇತ್ಯಾದಿ ಐತಿಹಾಸಿಕ ಪುರಾಣಗಳ ಸಣ್ಣ ಕಥೆಯೊಂದರ ಮೇಲೆ ಯಕ್ಷಗಾನವನ್ನು ಆಡಿ ತೋರಿಸಲಾಗುತ್ತದೆ. ಭೂತಕೋಲ ಎನ್ನುವುದು ಜಾನಪದ ಧಾರ್ಮಿಕ ಆಚರಣೆ. ಇದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ. ಇದರಲ್ಲಿ ಹಲವು ನಮೂನೆಗಳಿವೆ. ಸಾಮಾನ್ಯವಾಗಿ ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯ ಆರಾಧನೆ ನಡೆಯುತ್ತದೆ. ಹಲವು ಹೆಸರಿನ ದೈವಗಳಿವೆ. ಉದಾಹರಣೆಗೆ ಕಲ್ಕುಡ, ಕಲ್ಲುರ್ಟಿ, ಪಂಜುರುಳಿ, ಪಿಲಿಭೂತ, ಪಿಲಿಚಾಮುಂಡಿ, ಬೊಬ್ಬರ್ಯ, ಜುಮಾದಿ, ಧೂಮಾವತಿ, ಕೋದರ್ಬು, ವಿಷ್ಣುಮೂರ್ತಿ, ಕೋಟಿ ಚೆನ್ನಯ್ಯ, ಪಿಲಿಭೂತ ಇತ್ಯಾದಿ. ಭೂತಕೋಲ ಎನ್ನುವುದು ಭೂತಾರಾಧನೆಯ ಒಂದು ಪ್ರಮುಖ ಅಂಗ. ಹುಲಿವೇಷ ಹಾಕುವುದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಜನಪದ ಕಲೆ. ಕೋಣದ ಕಂಬಳ ಕ್ರೀಡೆಯು ಕರಾವಳಿ ಕರ್ನಾಟಕದ ಒಂದು ಜನಪ್ರಿಯ ಕ್ರೀಡೆ.
ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನಲ್ಲಿ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ಅದಾದ ನಂತರ ಜಾನಪದ ಕಲಾ ತಂಡ ಕರಂಗೋಲು ಕುಣಿತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣುವಂತಹ ಒಂದು ವಿಶಿಷ್ಟ ನೃತ್ಯವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದು ಶ್ರೀ ಕಿಶೋರ್ ಅಡ್ಕಾರು, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕಲಬುರಗಿ ಜಿಲ್ಲೆಯ ಸ್ತಬ್ಧ ಚಿತ್ರ ಬಂದಿದೆ. ಶರಣ ಬಸವೇಶ್ವರ ಸಂಸ್ಥಾನ, ಮಹಾದಾಸೋಹಿ ಪೀಠ ಮತ್ತು ಬಹುಮನಿ ಸುಲ್ತಾನ ಸಾಮ್ರಾಜ್ಯ. ಕಲಬುರಗಿ ಜಿಲ್ಲೆಯಲ್ಲಿ ಬಹುಮನಿ ಸುಲ್ತಾನ ಸಾಮ್ರಾಜ್ಯದ ಸ್ಥಾಪಕ ಹಸನ್ ಗಂಗು ಬಹುಮನಿ ಶಾ. ಸುಮಾರು 200 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅದ್ಭುತವಾದ ಕಲೆ ವಾಸ್ತುಶಿಲ್ಪವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಎನ್ನುತ್ತಾರೆ. 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ವೈಭವದಿಂದ ಮೆರೆದಿದ್ದ ಐತಿಹಾಸಿಕ ಬಹುಮನಿ ಕೋಟೆಯನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಶರಣ ಬಸವೇಶ್ವರ ಸಂಸ್ಥಾನ ಮತ್ತು ಮಹಾದಾಸೋಹಿ ಪೀಠವು 200 ವರ್ಷಗಳಿಗೂ ಹೆಚ್ಚು ಕಾಲದ ಭವ್ಯ ಸಂಪ್ರದಾಯವನ್ನ, ಇತಿಹಾಸವನ್ನ ಹೊಂದಿದೆ. 18ನೇ ಶತಮಾನದ ಮಹಾಸಂತ ಶ್ರೀ ಶರಣ ಬಸವೇಶ್ವರರು ಸ್ಥಾಪಿಸಿದಂತಹ ಮಠವಿದು. ಇಲ್ಲಿಯವರೆಗೆ 9 ಪೀಠಾಧಿಪತಿಗಳು ಪೀಠದ ಸಿಂಹಾಸನವನ್ನು ಅಲಂಕರಿಸಿದ್ದಾರೆ. ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಮತ್ತು ಸಾಟಿ ಇಲ್ಲದ ಸೇವೆಯನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ಹೋಗ್ತಾ ಇರುವಂತಹ ಜಾನಪದ ಕಲಾ ತಂಡ ಹಲಗೆ ಮೇಳ ಅಥವಾ ತಮಟೆ ಮೇಳ. ಶ್ರೀ ವಿಶ್ವನಾಥ ತೋಟ್ಕಳ್ಳಿ ಮಾತಂಗಿ ಹಲಗೆ ಕಲಾವಿದರ ಸಂಘ, ಕುಸನೂರ, ಕಲಬುರಗಿ ಜಿಲ್ಲೆ. ಬಂಧುಗಳೇ, ತಮಟೆ ವಾದ್ಯಕ್ಕೆ ಬಹು ಪ್ರಾಚೀನವಾದ ಇತಿಹಾಸವಿದೆ. ಹಳ್ಳಿ ಎಂದ ಮೇಲೆ ತಮಟೆ, ತಮಟೆ ಎಂದ ಮೇಲೆ ಹಳ್ಳಿ ಇರಲೇಬೇಕು. ತಮಟೆಗೆ ತಪ್ಪಟೆ, ಹಲಗೆ ಎಂದು ಕೂಡ ಕರೆಯುತ್ತಾರೆ. ಬಡಿಯುವುದು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ರೂಢಿಯಲ್ಲಿದೆ. ಹಲಗೆ ಬಾರಿಸುವವರಲ್ಲಿ ಹರಿಜನರೇ ಹೆಚ್ಚು. ಅದರಲ್ಲೂ ಆದಿ ಕರ್ನಾಟಕದವರ ವಾದನದಲ್ಲಿ ವಿಶೇಷವಾಗಿರುವ ಹೆಗ್ಗಳಿಕೆ ಇದೆ. ಹಲಗೆ ವಾದ್ಯವು ಬಹಳ ಸರಳ. ವೃತ್ತಾಕಾರವಾಗಿ ಸಿದ್ಧಗೊಳಿಸಿದ ಒಂದು ಮರದ ಬಳೆ, ಅದಕ್ಕೆ ಹದಗೊಳಿಸಿ ನಯಗೊಳಿಸಿದ ಕೋಣನ ಚರ್ಮ ಬಿಗಿದಿರುತ್ತಾರೆ. ಹಲಗೆ ಬಾರಿಸುವಾತ ಎಡಭುಜಕ್ಕೆ ತಗುಲಿ ಹಾಕಿಕೊಂಡು ಅದನ್ನು ಮೇಲ್ಭಾಗದಿಂದ ಸೊಂಟಕ್ಕೆ ಒತ್ತಿ ಹಿಡಿದಿರುತ್ತಾನೆ. ಎಡಗೈಯಲ್ಲಿ ಚಿಕ್ಕ ಕೋಲು, ಬಲಗೈಯಲ್ಲಿ ದುಂಡು ಕೋಲು ಇರುತ್ತದೆ. ಹಲಗೆಯ ಬಡಿತ ಪ್ರಚಾರ ಮಾಧ್ಯಮವಾಗಿ ಹುಟ್ಟಿಕೊಂಡರೂ ಕ್ರಮೇಣ ಅದು ವಿಶಿಷ್ಟ ಕಲೆಯಾಗಿ ಬೆಳೆದಿದೆ. ನೀವೀಗ ಕಾಣುತ್ತಿದ್ದೀರಿ ತುಮಕೂರು ಜಿಲ್ಲೆಯ ಸ್ತಬ್ಧ ಚಿತ್ರ. ನವ್ಯ ಮತ್ತು ಪ್ರಾಚೀನ ಶಿಲ್ಪಕಲಾ ಸಂಕೀರ್ಣ ನಮ್ಮ ತುಮಕೂರು ಜಿಲ್ಲೆ. ಮಂದರಗಿರಿ ಜಿನಬಸದಿ ಬೆಟ್ಟ. ಸಾಂಸ್ಕೃತಿಕ ನಗರಿ ತುಮಕೂರು ಜಿಲ್ಲೆ, ಶಿಕ್ಷಣ ಮತ್ತು ಕಲೆಯ ತವರೂರು. ಬೆಂಗಳೂರು ತುಮಕೂರು ರಸ್ತೆಯಲ್ಲಿರುವ ಮಂದಗಿರಿ ಬಸದಿ ಬೆಟ್ಟ ಜೈನರ ಅಚ್ಚುಮೆಚ್ಚಿನ ಪ್ರಮುಖ ಧಾರ್ಮಿಕ ಯಾತ್ರಾ ಸ್ಥಳ. ಬೆಟ್ಟವು 435 ಮೆಟ್ಟಿಲುಗಳನ್ನು ಹೊಂದಿದೆ. 12 ಮತ್ತು 14ನೇ ಶತಮಾನದ ಪ್ರಾಚೀನ ಜೈನ ದೇವಾಲಯಗಳು, ಚಂದ್ರನಾಥ ತೀರ್ಥಂಕರರ ಎತ್ತರದ ಪ್ರತಿಮೆ ಇದೆ. ಕೈದಾಳದ ವಿಶೇಷ ಶ್ರೀ ಚನ್ನಕೇಶವ ಮೂರ್ತಿ. ತುಮಕೂರಿಗೆ 7 ಕಿಲೋಮೀಟರ್ ದೂರದಲ್ಲಿರುವ ಕೈದಾಳ ಚನ್ನಕೇಶವ ದೇವಾಲಯ ಶಿಲ್ಪಕಲಾ ವೈಭವದ ಸುಂದರ ಐತಿಹಾಸಿಕ ದೇವಾಲಯ. ಶಿಲ್ಪಕಲಾ ವೈಭವದ ಅರಳುಗುಪ್ಪೆ ಚನ್ನಕೇಶವ ದೇವಾಲಯ ಕ್ರಿಸ್ತಶಕ 1250ರಲ್ಲಿ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪಕ್ಕೆ ಹೆಸರಾದ ಅರಳುಗುಪ್ಪೆ ದೇವಾಲಯ ಅದ್ಭುತವಾದ ಸುಂದರ ದೇವಾಲಯ, ವಾಸ್ತುಶಿಲ್ಪಗಳ ತವರು.